ನಿಮ್ಮ ಮಗುವಿಗೆ ಇವಾಗ 6 ತಿಂಗಳು ತುಂಬಿದೆಯಾ? ತಾಯಿ ಹಾಲಿನ ಜೊತೆಗೆ ಯಾವ ಆಹಾರ ಮೊದಲು ಪ್ರಾರಂಭ ಮಾಡಬೇಕಂತ ಗೊಂದಲದಲ್ಲಿದ್ದೀರಾ? ರಾಗಿ ಸರಿ ಕೊಡ್ಬೋದಾ ಅಥವಾ ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ 6 ತಿಂಗಳು ಮಗುವಿಗೆ ವೀನಿಂಗ್ ಫುಡ್ಸ್ನ ಹೇಗೆ ಶುರು ಮಾಡಬೇಕು ಅನ್ನೋದನ್ನ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ, ಆಯುರ್ವೇದಿಕ್ ಡಾಕ್ಟರ್. ಮೊದಲನೇದಾಗಿ ಬಹಳ ಇಂಪಾರ್ಟೆಂಟ್ ವಿಷಯ ಏನಂದರೆ 6 ತಿಂಗಳು ತುಂಬದೇ ಇರೋ 6 ತಿಂಗಳು ಒಳಗಿನ ಮಕ್ಕಳಿಗೆ ತಾಯಿ ಹಾಲು ಬಿಟ್ಟರೆ ಬೇರೆ ಏನು ಕೊಡಬಾರ್ದು. ಆಯುರ್ವೇದದ ಪ್ರಕಾರ ಮತ್ತು ಆಧುನಿಕ ವೈದ್ಯಕೀಯ ಪ್ರಕಾರ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾತ್ರ 6 ತಿಂಗಳು ಒಳಗಿನ ಮಕ್ಕಳಿಗೆ ಸಜೆಸ್ಟ್ ಮಾಡೋದು. ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ನೀರು, ಕಷಾಯ ಅಥವಾ ಜೇನುತುಪ್ಪ ಕೊಡೋದು ಮತ್ತು ರಾಗಿ ಸರಿ ಕೊಡೋದು, ಅನ್ನದ ಗಂಜಿ ಕೊಡೋದು, ಇದೆಲ್ಲವನ್ನು ಕೊಡ್ತಾ ಬರ್ತಾರೆ. ಆದರೆ ಇದೇನು ಕೊಡದೇ ಇರೋದು ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದರೆ ಮಗುವಿಗೆ ತಾಯಿ ಹಾಲೇನೆ ಸಂಪೂರ್ಣ ಪೋಷಣೆಯನ್ನು ಕೊಡುತ್ತೆ. ಎರಡನೇದಾಗಿ ನೀವು ಮಗುವಿಗೆ ಯಾವಾಗ ಸಾಲಿಡ್ಸ್ ಶುರು ಮಾಡಬೇಕನ್ನೋದು. ಮಗುವಿಗೆ ಕೆಲವೊಂದು ಲಕ್ಷಣಗಳು ಕಂಡು ಬರುತ್ತವೆ. ಕೆಲವು ಮಕ್ಕಳಿಗೆ 6 ತಿಂಗಳು ಮುಗಿದ ನಂತರ ಕಾಣುತ್ತೆ, ಅಥವಾ ಕೆಲವು ಮಕ್ಕಳಿಗೆ 5.5 ತಿಂಗಳು 6 ತಿಂಗಳು ಮುಗಿಯೋಕ್ಕಿಂತ ಮುಂಚೆನೇ ಕಾಣೋದಕ್ಕೆ ಶುರು ಮಾಡುತ್ತೆ. ಆ ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ ಏನಂದರೆ, ಒಂದು ತಲೆ ನಿಂತಿರಬೇಕು, ಹಾಗೆ ಸಪೋರ್ಟಿವ್ ಆಗಿ ನಿಮ್ಮ ಮಗು ಕೂತ್ಕೊಳ್ಳೋ ಥರ ಇರಬೇಕು, ಹಾಗೆ ನಿಮ್ಮ ಕೈನ ಮಗುವಿನ ಬಾಯ ಹತ್ರ ತೊಗೊಂಡೋದಾಗ ಅಥವಾ ಯಾವುದಾದ್ರು ಆಹಾರ ಮಗುವಿನ ಬಾಯ ಹತ್ರ ತೊಗೊಂಡೋದಾಗ ಅಥವಾ ನೀವು ತಿನ್ನುವಾಗ ಆ ಮಗು ಆಹಾರನ ತಿನ್ನೋದಕ್ಕೆ ಆಸಕ್ತಿ ತೋರಿಸ್ತಾ ಇರಬೇಕು. ಈ ಥರ ಲಕ್ಷಣಗಳು ಕಂಡು ಬಂದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಾಣುತ್ತೆ ಆ ಲಕ್ಷಣಗಳು ನಿಮ್ಮ ಮಕ್ಕಳಲ್ಲಿ. ಆ ಥರ ಲಕ್ಷಣಗಳು ಕಂಡು ಬಂದರೆ ಸಾಲಿಡ್ಸ್ನ ಶುರು ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್ ಬಂದು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಡಾಕ್ಟರ್ ಅಂತ ಕೇಳ್ತೀರಾ. ಮೊದಲನೇ ಬಾರಿ ನೀವು ಸಾಲಿಡ್ಸ್ನ ಶುರು ಮಾಡಿದರೆ 1 ರಿಂದ 2 ಚಮಚ ಸಾಕಾಗುತ್ತೆ. 3 ರಿಂದ 4 ದಿನದಲ್ಲಿ ನಿಧಾನವಾಗಿ ಪ್ರಮಾಣವನ್ನು ಹೆಚ್ಚಿಸ್ಬೋದು. ಯಾವುದೇ ಹೊಸ ಆಹಾರನ ಶುರು ಮಾಡೋದಕ್ಕಿಂತ ಮುಂಚೆ 3 ದಿನ ಸೇಮ್ ಆಹಾರನ ಕೊಟ್ಟು ನೋಡಿ. ಅದು ಹೊಂದ್ಕೊಂಡ್ರೆ, ಯಾವುದೇ ಅಲರ್ಜಿ, ವಾಮಿಟಿಂಗ್ ಅಥವಾ ಕಾನ್ಸ್ಟಿಪೇಷನ್ ಆಗದೆ ಇದ್ದರೆ ನೀವು ಹೊಸ ಆಹಾರನ ಇಂಟ್ರೊಡ್ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಮಗುವಿಗೆ ಏನಾದ್ರು ಅಲರ್ಜಿ ಸಿಂಪ್ಟಮ್ಸ್ ಏನಾದ್ರು ಕಾಣಿಸಿದ್ರೆ ತಕ್ಷಣ ಸ್ಟಾಪ್ ಮಾಡಿ ನಿಮ್ಮ ಪೀಡಿಯಾಟ್ರಿಷಿಯನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಳ್ಳಿ. ರಾಗಿ ಸರಿ ನಂತರ ನೀವು ಯಾವ ಆಹಾರನ ಮಗುವಿಗೆ ಕೊಡ್ಬೋದಂತ ತಿಳಿಸ್ಕೊಡ್ತೀನಿ. ಸೇಬು ಹಣ್ಣನ್ನ ಕೊಡ್ಬೋದು. ಸೇಬೆ ಹಣ್ಣನ್ನ ನೀವು ಸ್ಟೀಮ್ ಮಾಡಿ ಸ್ಮ್ಯಾಶ್ ಮಾಡಿ ಕೊಡ್ಬೋದು. ಹಾಗೆ ಅಕ್ಕಿ ಗಂಜಿ ಕೊಡ್ಬೋದು. ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿ ಕೂಡ ಕೊಡ್ಬೋದು. ಮುಂಗಲ್ ವಾಟರ್ನ ಕೂಡ ಕೊಡ್ಬೋದು. ನಿಮ್ಮ ಮಗುವಿಗೆ ಆದಷ್ಟು ಇವನ್ನ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿ. ನಿಮ್ಮ ಮಗುವಿನ ಡೈಜೆಸ್ಟಿವ್ ಸಿಸ್ಟಮು ಇವಾಗ ಬೆಳವಣಿಗೆ ಆಗ್ತಾ ಇರುತ್ತೆ. ಆದ್ದರಿಂದ ತುಂಬ ಗಟ್ಟಿಯಾದ ಆಹಾರವನ್ನು ಕೊಡೋದಕ್ಕೆ ಹೋಗಬೇಡಿ. ಹಾಗೆ ತುಂಬ ಫ್ರೆಶ್ ಆಗಿರೋ ಅಂಥ ಆಹಾರನ ಕೊಡೋದಕ್ಕೆ ಟ್ರೈ ಮಾಡಿ. ಹಾಗೆ ತುಂಬ ಮಸಾಲೆಯುಕ್ತ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಈ ಥರ ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.